ನಮ್ಮೆಲ್ಲ ಚಾಲಕರ ಸಮುದಾಯಕ್ಕೆ ಇವತ್ತು ನಾವು ಫ್ರೀಡಂ ಪಾರ್ಕ್ನಲ್ಲಿ ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಇವತ್ತು ಏನಪ್ಪ ವಿಚಾರ ಅಂತ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರಗಳು ಯಾವ ರೀತಿಯಾಗಿ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ವಾಣಿಜ್ಯ ಚಾಲಕರು ಎಲ್ಲರೂ ಕೂಡ ಇವತ್ತು ಯಾವ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ದುಡಿಮೆ ಒಂದು ಕಡೆ ಇಲ್ಲ, ದಿನದಿಂದ ಜಾಸ್ತಿ ಆಗ್ತಲೇ ಇದೆ ಬೆಲೆ ರೇಟು. ಈ ತಿಂಗಳಲ್ಲಿ ಕಳೆದ 3-4 ಸತಿ ಇಂಧನವನ್ನು ಜಾಸ್ತಿಯನ್ನು ಮಾಡಿದ್ದಾರೆ. ಹೀಗೆ ಮಾಡ್ಕೊಂಡು ಹೋದರೆ ನಾವುಗಳು ಯಾವ ರೀತಿಯಾಗಿ ಜೀವನ ಮಾಡಬೇಕು, ನಮ್ಮ ಮಕ್ಕಳುಗಳನ್ನು ಯಾವ ರೀತಿಯಾಗಿ ಸಾಗಿಸ್ಬೇಕು, ಮತ್ತು ಈಗ ಸ್ಕೂಲ್ ಅಡ್ಮಿಷನ್ ಬರ್ತಾ ಇದೆ, ಯಾವ ರೀತಿಯಾಗಿ ನಾವು ಮಾಡಬೇಕು, ಭಾಳ ಕಷ್ಟದಲ್ಲಿದ್ದೇವೆ. ಹಾಗೆ ಈ ಕರ್ನಾಟಕದ ಏನು ರಾಜಕಾರಣಿಗಳಿದ್ದಾರೆ, ಏನು ಕೇಂದ್ರದ MP ಗಳಿದ್ದಾರೆ, ಇವರೆಲ್ಲರೂ ಕೂಡ ಏನು ಗೆದ್ದುಬಿಟ್ಟು ನಾವು ಹಂಗೆ ಮಾಡ್ತೀವಿ, ಚಾಲಕರ ಸಮುದಾಯಕ್ಕೆ ಒಳ್ಳೇದು ಮಾಡ್ತೀವಿ, ನಾವು ಬಡೋದ್ ಪರ, ಅವ್ರ ಪರ, ಇವ್ರ ಪರ ಅಂತ ಹೇಳ್ಕೊಂಡು ಇವತ್ತು ನಮಗೆಲ್ಲೋ ಒಂದು ಕಡೆ ಈ ಮೋದಿ ಅವರು ಚಾಕ್ಲೇಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಎಲೆಕ್ಷನ್ ಮುಂಚೆ ಬೈರೋ ಬ್ಯಾನೋ ಮತ್ತೊಂದು ಹಾ ಹೇ ಓಹೋ ಅಂತ ಹೇಳ್ಕೊಂಡು ನಮಗೆ ಯಾವ ರೀತಿಯಾಗಿ ಮಗಕ್ಕೆ ಟೋಪಿಯನ್ನು ಹಾಕಿದ್ರು ಅಂತ ಅಂದರೆ ನಾವಿವತ್ತು ಅದನ್ನು ನೆನೆಸ್ಕೊಳ್ಳೋಕ್ಕೂ ಅಸಾಧ್ಯ. ನಮ್ಮ ಮೋದಿ ಅವರು ಬಂದರೆ ಚಾಲಕರ ಸಮುದಾಯವನ್ನು ಏನೋ ಒಂದು ಹಸನ ಮಾಡ್ತಾರೆ ಮತ್ತೊಂದು ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ವಿ. ಆದರೆ ಇವರು ಎಲ್ಲೋ ಒಂದು ಕಡೆ ಪಾನಿನಿವಾಗಿ ಅದು ನಮ್ಮ ಇಂಡಿಯಾ ಚಾಕ್ಲೇಟನ್ನು ತಗೊಂಡೋಗಿ ಇಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೂ ಕೂಡ ನಮ್ಮ ಇಡೀ ಇಂಡಿಯಾ ಜನತೆಗೂ ಕೂಡ ಚಾಕ್ಲೇಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಕರ್ನಾಟಕದ ರಾಜಕಾರಣಿಗಳು ನೀವೇನಾದ್ರು ಇದಿರಲ್ವ, ಇಲ್ಲಿ ಚಾಲಕರ ಸಮುದಾಯ ಈ ರೀತಿಯಾಗಿ ಮಧ್ಯಪ್ರಾಂತ್ಯದ ಯುದ್ಧದಿಂದ ಚಾಲಕರ ಸಮುದಾಯ ಹಾಳಾಗೋಗಿದೆ, ಹದಗೆಟ್ಟೋಗಿದೆ. ಅವ್ರಿಗೆ ಏನಾದ್ರು ಕೂಡ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬವನ್ನು ಹಸ್ತನ ಮಾಡಬೇಕು ಅಂತೇಳಿ ಯಾವನೇ ಒಬ್ಬ ರಾಜಕಾರಣಿಗಳು ಕೂಡ ಮನಸ್ಸು ಮಾಡಿಲ್ಲ. ಅವ್ರಿಗೆ ಏನಾದ್ರು ಒಂದು ಬಾಟ್ಲು ನೀರನ್ನು ಕೂಡ ಕೊಟ್ಟಿಲ್ಲ. ಈ ರೀತಿಯಾಗಿ ಮಾಡ್ತಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಗೂಡ್ಸ್ ಚಾಲಕರಾಗಿರ್ಬೋದು, ಈ ಸತಿ ಎಲೆಕ್ಷನ್ GP ಎಲೆಕ್ಷನ್ ಬರ್ತಾ ಇದೆ, ಎಲ್ಲನೂ ಕೂಡ ಧಿಕ್ಕರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ನೀವು. ಯಾಕೆ ಅಂತಂದರೆ ನಮ್ಮ ಡ್ರೈವರ್ ಸಮುದಾಯ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬಕ್ಕೆ ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ದೀರಾ, ತಗೊಂಡ್ರಪ್ಪ ಒಂದು ರೇಷನ್ ಕಿಟ್ಟು ಮತ್ತೊಂದು ಏನಾದರೂ ಕೂಡ ಸಹಾಯನೂ ಮಾಡಿಲ್ಲ. ಅವರ ಎಲೆಕ್ಷನ್ ಬಂದಂಥ ಟೈಮ್ನಲ್ಲಿ ಚಾಲಕರು ಆಟೋಗಳ ಮೇಲೆ ನಾವು ಪಡ್ಕೊಂಡು ಹೋಗೋಕ್ಕೆ, ಅವ್ರು ಪ್ರಚಾರ ಮಾಡೋಕ್ಕೆ ನಾವು ಬೇಕು. ಈಗ ನಾವು ಬೇಡ. ಹಾಗಾಗಿ ಅವರಿಗೆ ಒಂದು ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕು. ಆಗ ಮುಂದಿನ ಸಲ ಮೋದಿ ಅವರೇನಾದ್ರು ಕೂಡ ಬೆಂಗಳೂರಲ್ಲಿ ಸಮಾವೇಶ ಮತ್ತೊಂದು ಏನೋ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹಣೆಗೆ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರಕ್ಕೆ ನಮ್ಮ ಚಾಲಕರ ಸಮುದಾಯ ಮಾಡಲೇಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳ್ತಾ, ಏನು ರಾಜ್ಯದಲ್ಲಿ ಇಲ್ಲಿ ಚಾಲಕರು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಒಬ್ಬ ರಾಜಕಾರಣಿ ಆದರೂ ಕೂಡ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಯಾವೊಬ್ಬ ರಾಜಕಾರಣಿಗಳು ಮಾಡಿಲ್ಲ. ಅದೇ ನಮ್ಮ ವಿಪರ್ಯಾಸ. ನಾವು ಈ ದೇಶದ ಪ್ರಜೆಗಳಲ್ವಾ, ಈ ರಾಜ್ಯದ ಪ್ರಜೆಗಳಲ್ವಾ, ನಾವು ಕೂಡ ಟ್ಯಾಕ್ಸ್ಗಳನ್ನು ಕಟ್ಟಲ್ವಾ, ನಮಗೂ ಕೂಡ ಮಕ್ಕಳು ಮರಿ ಇಲ್ವಾ, ನಮ್ಮ ಮಕ್ಕಳುಗಳು ಸ್ಕೂಲಿಗೆ ಕಳಿಸಲ್ವಾ, ನಾವು ಕೂಡ ದಿನನಿತ್ಯ ಡೈಲಿ ಡೀಸೆಲ್ ಪೆಟ್ರೋಲ್ಗಳನ್ನು ಹಾಕಲ್ವಾ, ಈ ರಾಜ್ಯದ ಬೊಕ್ಕಸಕ್ಕೆ ನಮ್ಮದು ಕೂಡ ಪಾಲಿಲ್ವಾ? ಹೀಗಾಗಿ ಇವೆಲ್ಲ ತಿಳ್ಕೊಂಡು ನಾವು ಕೂಡ ಪ್ರಜೆಗಳೇ. ಇಲ್ಲಿ ಯಾವನೇ ಒಬ್ಬ ವಿರೋಧ ಪಕ್ಷದ ನಾಯಕರಾಗಲಿ, ಏನು ರಾಜ್ಯದ ಉಪಮುಖ್ಯಮಂತ್ರಿ ಆಗಲಿ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ, ನಮ್ಮ ಏನು ಚಾಲಕರ ಪರಿಸ್ಥಿತಿ ಎಲ್ಲರಪ್ಪ ಈ ರೀತಿಯಾಗಿ ಕಷ್ಟಪಡ್ತಾ ಇದ್ರ, ನಿಮ್ಮ ಹೋಗಿ ಅವರ ಕಾರ್ಯದರ್ಶಿಗಳನ್ನೋ ಅವ್ರ PAಗಳನ್ನೋ ಹೋಗಿ ಸಮೀಕ್ಷೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ಈ ರಾಜಕಾರಣಿಗಳು ಮಾಡಿಲ್ಲ. ಹಾಗಾಗಿ ಈ ಸತಿ GP ಎಲೆಕ್ಷನ್ ಅನ್ನ ನಮ್ಮ ಚಾಲಕರು ಧಿಕ್ಕರಿಸಬೇಕು, ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಹಾಗೆ ನಮ್ಮ ಚಾಲಕರು ಕುಟುಂಬದಲ್ಲಿ ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ತಲಾ 15,000 ರೂಪಾಯಿಗಳನ್ನು ನೀವು ರಾಜ್ಯ ಸರ್ಕಾರದಿಂದ ಕೊಡಲೇಬೇಕು ಅಂತೇಳಿ ನಾವು ಚಾಲಕರ ಪರವಾಗಿ ಮುಖಾಂತರ ಹೇಳ್ತಾ, ಏನಾದ್ರು ಕೊಡದ ಹೋದಂಥ ಸಂದರ್ಭದಲ್ಲಿ ಇನ್ನೇನು ಎಲ್ಲೆಲ್ಲಿ ಹೋರಾಟ ಇಡೀ ರಾಜ್ಯದಲ್ಲಿ ಮೂಲೆಗಳಲ್ಲೂ ಕೂಡ ಹೋರಾಟವನ್ನು ಆರಂಭಿಸ್ತೇವೆ. ಚಾಲಕರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ.